ಎಂಬುದಾಗಿ ಹಾ. ಒಂದು ಆಹ್ವಾನ. ಹಾ. ನಾನು ಬಂದ ಸಂಧಿ ಎಸಗದ ನಾನು ನಮ್ಮ ದೇವರಿಗೆ ಸಜ್ಜೆ ಮಾಡಿದೆವು. ಕ್ಷೋಣಿಯೆಲ್ಲ ಸಜ್ಜರಿಸಬೇಕಲ್ವೇ ಬದ್ದ ಆ ಶಿವ ಬಹಳ ತಿರುಗಾಟ ಮಾಡಿದ್ದೇವೆ. ನಮಗೆ ಹಸಿವೆ ಹೆಚ್ಚಾಗುತ್ತಾ ಇದೆ. ಹೌದಾ? ಆಗ್ಬೇಕಾದ್ರೆ ಮಾಂಸ ತಿನ್ನಬೇಕು, ರಕ್ತ ಕುಡಿಬೇಕು. ಎಲ್ಲಿ ಇರ್ಬೋದು ರಕ್ತ? ಕದಬ ಕಾಂತಾರ ಕೇಳಿವಾಡ ಬೇಕಾದಷ್ಟು ಮಾಂಸ ತಿಂಬ.
ಅವರು ಮೃಗಮಾಂಸವನ್ನು ನರುತ್ತಲೇ ಎಲರಿಗೊಂಡು ತನುವ ಶ್ರಮವನ್ನು ಕಳೆಬೆಂದನು ಆಗ ಬದಲು ಸತ್ಯಕ್ಕಿದು ಆಗ ಆಗ ಬದಲು ಕದಂಬವನದೆಡೆಗೆ ಯಾವಾಗ ಆಗ ಈಗಲ್ಲ ಆಗ ಆಗ ಬರಲು ಕದಂಬವನದೆಡೆಗೆ ಬರಲು ತಮ್ಮ ಅಲ್ಲೇ ನೋಡು ಇಲ್ಲಿ ಬರ ಇಲ್ಲಿ ಬಾ ಬಾರ ಬಾರ ಬಾ ಇಲ್ಲ ಅಂತ ಹೇಳ್ತಾರೆ. ನನ್ನ ತಮ್ಮ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಬೇಕು ಅಂತ ಹೇಳುವ. ಇವ ಅವ ಅಲ್ಲ. ನನ್ನ ತಮ್ಮ ಅಲ್ಲ, ಅವನಿರುವುದು ಇಷ್ಟಕ್ಕೆ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಎಷ್ಟಕ್ಕೆ ನೀ ಇಲ್ಲಿರ್ಪಾಯ, ನಾನು ಇರುವುದು ಎಷ್ಟಕ್ಕೆ ಇಷ್ಟಕ್ಕೆ. ಎಷ್ಟಕ್ಕೆ ಹೌದು. ಎಂತದ್ದು ಇನ್ನು ಸಣ್ಣದು ಮಾಡ್ತಿದ್ದೆ. ಯಾರು ಹೇಳಿದ್ರು ಸಣ್ಣದು ಮಾಡಿದ್ದು ಅಂತ? ಮೂರ್ತಿ ಮಾತ್ರ ಚಿಕ್ಕದು, ಕೀರ್ತಿ ದೊಡ್ಡದು. ಇಲ್ಲಿ ಕೀರ್ತಿ ಎಷ್ಟು ದೊಡ್ಡದಿದ್ರು ಮೂರ್ತಿ ಸಣ್ಣದೇ. ನಿನ್ನಷ್ಟು ಸಮರ್ಥರಾದವರು ಇನ್ನೊಬ್ಬರಿಲ್ಲ. ಯಾವ್ದ್ರಲ್ಲಿ? ಹೌದೌದು, ಎಲ್ಲದರಲ್ಲಿ. ಅಣ್ಣ ಏತಮ್ಮ, ಏನು ಭರ್ಜರಿ ಬೇಟ ಅಲ್ವಾ? ಭರ್ಜರಿ ಬೇಟ. ಹೌದೌದು. ಭೇಟಿಯಾಡ್ಬೇಕೆಂಬ ಕಾರಣಕ್ಕಾಗಿ ಬೇರೆ ಬೇರೆ ಪಥದಲ್ಲಿ ಹೋದವ. ಸತ್ಯ ಹೇಳ್ಬೇಕು, ಆ, ನೀನು ಎಷ್ಟು ಹೊಡೆದೆ? ನಾನು ಹೊಡೆಯುವುದು ಎಲ್ಲಿಂದ ಪುಣ್ಯಾತ್ಮ? ನಾ ಹೊಡಿತಿದ್ದೇನೋ ಇಲ್ವೋ ಗೊತ್ತಿಲ್ಲ, ನೀ ಹೊಡೆದದನ್ನು ಕೇಳಿದೆ. ಹೌದೌದು, ಗೊತ್ತಾಗಿದೆ ನಿನಗೆ. ಹೌದಾ? ಆರಕ್ಕೆ ಪ್ರಾರಂಭ ಮಾಡಿದ್ದೇನೆ ಅಂದ್ರೆ ಏನು? 6 ಪ್ರಾಣಿಯನ್ನು ಕಂಡು ಹೊತ್ತಿಗೆ ಪ್ರಾರಂಭ ಮಾಡೋದು. 8ರಲ್ಲಿ ನಿಲ್ಲಿಸಿದ್ಯಾ? ತಮ್ಮ, ಯಾವುದೆಲ್ಲ ಪ್ರಾಣಿಯ ಕೊಂದೆ, ಎಷ್ಟು ತಿಂದೆ ಹೇಳುವೆಯ ನನ್ನ ಮುಂದೆ? ಈ ದಾರಿಯನ್ನು ಹಿಡಿದು ಮುಂದೆ ಹೋಗುವಾಗ ಜಿಂಕೆ ಮರಿ ಕಂಡಿತು ನನಗೆ. ಹೌದಾ? ಹಾಗಂತ ಒಂದು ಸಂಶಯ, ಇದೆಲ್ಲ ಜಿಂಕೆ ಮರಿ ಹೌದಾ ಅಲ್ವಾ? ಅದಕ್ಕೆ ಹತ್ತಿರದಲ್ಲಿ ನೀನಿದ್ದೆ ಎಂಬುದಾಗಿ ಭಾವಿಸಿ ಜಿಂಕೆ ಮರಿನಾ ಅಣ್ಣ, ಇದು ಜಿಂಕೆ ಮರಿನಾ, ಜಿಂಕೆ ಮರಿನಾ ಹೇಳಿದವನ. ಅದಕ್ಕೆ ಹೇಳಿದೆ, ಹಿಡಿ ಬಡಿ ಕಾಡಿ ಹೇಳಿದವನೇ. ನಾನೇ ಒಂದೊಂದು ಕಿವಿಯಲ್ಲಿ ಹಿಡಿದ ಗರನೆ ತಿರುಗಿಸಿದ ಜಿಂಕೆ ಮರಿ ನನ್ನ ನೋಡಿ ಹದರೆ. ಹೌದಾ? ಹೌದು. ಮಾಂಸ ತಿಂದ, ರಕ್ತ ಕುಡಿದೆ. ಅಬ್ಬಾ, ಬೇಟೆ ತುಂಬಾ ಆಗಿದೆ. ಬೇಟೆ ಆಡ್ಲಿಲ್ವಾ? ಅಡಿದಾದ ಬೇಟ. ಯಾವ ಜಾಗದಲ್ಲಿ? ಹಂದಿ ಮಾಂಸ ಬಲು ರುಚಿ ಎಂಬ ಕಾರಣಕ್ಕಾಗಿ ಹಂದಿಗಳ ಹಿಂಡಿಗೆ ಹೋಗಿ ಒಂದೊಂದನ್ನ ಕಾಡಿದೆ, ಉದರ ಸೀಳಿದ, ರಕ್ತ ಕುಡಿದೆ, ಮಾಂಸ ತಿಂದೆ, ಕೆಲವನ್ನ ಕಟ ಜಗಿದು ಚೂರ್ಣಿಸಿ ಹೊಟ್ಟೆ ಒಳಗೆ ತುಂಬಿಸಿದೆ. ಕರ್ಮ ತಿಂದದ್ದನ್ನೆಲ್ಲ ಹೊರಗೆ ಹಾಕ್ತಾ ಇದ್ದೆ. ಯಾರು ಹೇಳಿದ್ದು? ಮತ್ತೆ ಬಾಯಿಗೆ ಬಂದದ್ದೇ ತಡ ಅಲ್ಲಿಗೆ ನುಂಗಿದೆ. ಹೇಗಿತ್ತು? ಒಳ್ಳೆ ರುಚಿ ಮೊದಲಿಗಿಂತ ಈಗ ಆಗಬಹುದು. ತಮ್ಮ, ಬೇಟೆ ಆಡ್ಬೇಕೆಂಬ ಉದ್ದೇಶದಿಂದ ಇಬ್ಬರು ಹೋದವರು, ಇಬ್ಬರಿಗಾಗಿದ ಆಯಾಸ ನಿವಾರಿಸುವರೊಂದು ಜಾಗ ಬೇಕಲ್ಲ. ನಮ್ಮವನ ಇದ್ದಾನಲ್ಲ ಮಾರುತ, ಕರೆದು ಆಜ್ಞೆ ಹೊರಡಿಸು. ಇಲ್ಲಿ ಬಾರ. ಸ್ವಲ್ಪ ಮಾರುತ, ಸ್ವಲ್ಪ ಗಾಳಿ ಬೀಸು. ಸಮಜಲ ಸುರಿಯುತ್ತುಂಟು, ಆಗದಿಂದ ನಿಲ್ಲುವುದಕ್ಕೆ ಕಷ್ಟವಾಗ್ತಾ ಇದೆ. ಗಾಳಿ ಬೀಸು. ಅವನಿಗೆ ಸ್ವಲ್ಪ ಹೇಳಿದ್ರೆ ಸಾಕಾಗುವುದಿಲ್ಲ. ನೋಡಿದ್ಯಾ, ಯಾವಾಗ್ಲೂ ಇಷ್ಟು ಬೆವರಿದ? ಖಂಡಿತ ಇಲ್ಲ, ಇವತ್ತು ಬೆವರಿ. ಹೌದೌದು. ಹೇಗೆ? ಹಾಗಾದ್ರೆ ನಿರಂತರವಾಗಿ ಬೀಸಿದೆ, ಇಲ್ಲಿ ಗಾಳಿಯೇ ಇಲ್ಲ. ಇದು ತುಂಬಾ ತಗ್ಗು ಪ್ರದೇಶ, ಇಲ್ಲಿ ಗಾಳಿ ಬರುವುದು ಬಹಳ ಕಷ್ಟ. ಅದಕ್ಕೆ ಒಂದು ದಾರಿ ಇದೆ. ನಾವು ಆರ್ಜಿಸಿದ ಮನೋವೇಗದ ಬಲದಿಂದ ಏನಾದ್ರೂ ಏರುವ ಮಾರುತ. ಮದವಿನೋ ಕುಳಿತು ಬಾಡುವ ಗಾಯನ, ಇದು ಕುಳಿತು ಬಾಡುವ ಗಾಯನ, ಆಲಿಸುತ್ತ ನೀನು ಅಲ್ಲ, ನೀನು ಈರುವರು ಆಲಿಸುತ್ತ ಈರುವರು ಆಲಿಸಿದ ಸ್ವರ